ಪ್ಯಾಂಟಿ ಬ್ಯಾಗ್ ಒಳಗೆ ಇಟ್ಕೊಂಡ್ರೆ ಇದ್ರೊಳಗೆ ನೀವು ಬಿಸ್ಕೆಟ್ ಇಟ್ಕೊಂಡಿರ್ತೀರೋ, ಇನ್ನೇನು ಇಟ್ಕೊಂಡಿರ್ತೀರೋ, ಖಾರ ಇಟ್ಕೊಂಡಿರ್ತೀರೋ ಎಲ್ಲವೂ ಇದಕ್ಕೆ ಅಂಟ್ಬಿಡ್ತದೆ. ಯಾಕಂದ್ರೆ ಓಪನ್ ಆಗೋಗ್ಬಿಟ್ಟಿದೆ, ಇದು ಎಕ್ಸ್ಪೋಸ್ ಆಗಿದೆ. ಇದನ್ನ ನಾವು ಓಪನ್ ಮಾಡಿ ಇಟ್ಕೊಂಡಿರಿ, ಇದು ಇಟ್ಕೊಂಡ್ರು ಎಲ್ಲೂ ಇದಕ್ಕೆ ಒಳಗೆ ಹೋಗಕ್ಕೆ ಜಾಗ ಇಲ್ಲ ಇದೆಯಾ. ನಾವು ಬಲವಂತವಾಗಿ ನಾವು ಬಿಚ್ಚಬೇಕು. ಏನೇಳಿ ಬಿಚ್ಚಿದ ಮೇಲೆ ನೋಡಿ, ಇದಕ್ಕೂ ಈ ಸ್ಟ್ರಕ್ಚರ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಗೊತ್ತಾಗ್ತಿದೆಯಾ? ಈ ಸ್ಟ್ರಕ್ಚರ್ಗೂ ಆ ಸ್ಟ್ರಕ್ಚರ್ಗೂ ಭಾಳ ಡಿಫ್ರೆನ್ಸ್ ಇದೆ. ಇದು ಡಿಸೈನ್ ಇದೆ, ಸೆಂಟ್ ಇದೆ, ಎಲ್ಲವೂ ಇದೆ, ಡಿಸೈನ್ ಇದೆ. ಹೌದಾ? ಮುಟ್ಟಿದ್ರೆ ನೋಡಿ ಹೆಂಗಿದೆ. ಇದು ಮುಟ್ಟು ನೋಡ್ರಿ, ಅದು ಓಪನ್ ಇರೋದು. ಒಂದು 4 ಜನ ಮುಟ್ಟು ನೋಡ್ರಿ. ಮೇಡಮ್ ನೀವು ಬನ್ನಿ, ಮುಟ್ಟು ನೋಡ್ರಿ, ಇದು ಅನುಭವ ಎಷ್ಟು ಚೆನ್ನಾಗಿರುತ್ತೆ. ಹೇಗಿದೆ? ಎಲ್ಲಿ ಹೋಯ್ತು? ಹಾ, ಮುಟ್ಟು ನೋಡ್ರಿ, ಚೆನ್ನಾಗಿದೆ ಅಲ್ಲ? ಯಾಕೆ ಚೆನ್ನಾಗಿದೆ? ಈಗ ಇದೇ ಚೆನ್ನಾಗಿರುತ್ತೆ ಸರ್. ಇದನ್ನ ಯೂಸ್ ಮಾಡ್ಬೇಕು ಸರ್ ನಾವು. ಅಲ್ಲ, ಈಗಲೇ ಹೇಳಕ್ ಹೋಗ್ಬೇಡ್ರಿ, ನಾನು ತೋರ್ಸಾದ್ಮೇಲೆ ಆಮೇಲೆ ಹೇಳ್ಬೇಕು. ಚೆನ್ನಾಗಿ ಕಾಣೋದು ಯಾವ್ದಿದೆ? ಡಿಸೈನ್ ಚೆನ್ನಾಗಿ ಕಾಣ್ತಿದೆ. ಈಗ 2 ಇಲ್ಲಿ ಇಡೋಣ. ಇದಕ್ಕೆ 2 ವಿಂಗ್ಸ್ ಅಷ್ಟೇ ಇರೋದು. ಇದು ನಮಗೆ ನಮ್ಮ ಅಂಡರ್ವೇರ್ಗೆ ಸಿಕ್ಕಾಕೊಳ್ಳೋದಕ್ಕೆ, ಅಂದ್ರೆ ಇದು ನಾವು ಬಿಚ್ಚದಾಗಿ ಇದು ಅಂಟ್ಕೊಳ್ಳೋದಕ್ಕೆ ಗಮ್ ಕೊಟ್ಟಿದ್ದಾನೆ. ಇದು ನಾವು ಹಿಂಗೆ ಅಂಟಿಸ್ತೀವಿ ನಮ್ಮ ಅಂಡರ್ ಗಾರ್ಮೆಂಟ್ಸಿಗೆ. 2 ವಿಂಗ್ ಇರೋದು ಇದಕ್ಕೆ. ಹೌದಾ? 2. ಆದರೆ ಇದಕ್ಕೆ 4 ವಿಂಗ್ ಇದಾವೆ. ಏನು ಹೇಳಿ? ಇಲ್ಲೆರಡು ಇದಾವೆ, ಕಾಣ್ತಿದ್ದಲ್ಲ? 4 ಕಡೆ ಅಂಟ್ಕೊಂಡ್ಬಿಡುತ್ತೆ. ಇದು ಸರಿಯಾಗಿ ಕೊಡಲ್ಲ, ಇದು 2 ಕಡೆ ಅಂಟದು. ಇದು ಸ್ವಲ್ಪ ಇದು ಅಂಟ್ಕೊಳ್ತದಕ್ಕೆ ಇದೆಯಲ್ಲ, ಹಿಂಚ್ತಿರೋದು ಕಾಣ್ತಿದೆಯಲ್ಲ ಎಲ್ರಿಗೂ? ಪ್ಲಾಸ್ಟಿಕ್. ಇದು ನೀವು ಹರಿಯಕ್ಕೆ ಹೋದ್ರೆ ಇಲ್ಲಿ ನೋಡಿ, ಕಾಟನ್ ಇರೋದು ಸಣ್ಣ ಎಲೆಗಳು ಕಾಣ್ತವೆ ಇಲ್ಲಿ. ಹೌದಾ? ಇದು ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಅದು ನಮ್ಮ ಮಣ್ಣಾಗಿ ಹೋಗುವಂಥದ್ದು. ಇದು ಇಕೋ ಫ್ರೆಂಡ್ಲಿ, ಇದು ಹೆಲ್ತ್ ಫ್ರೆಂಡ್ಲಿ. ಇದರೊಳಗೆ ಒಂದು ಚಿಪ್ ಇದೆ ಇಲ್ಲಿ, ಪಿಂಕ್ ಕಲರ್ ನೋಡಿದ್ರಲ್ಲ ಒಳಗೆ, ಇದಕ್ಕೆ ಆನಯಾನ್ ಅಂತ ಹೇಳ್ತೀವಿ. ಆನಯಾನ್ ಬಗ್ಗೆ ನಾನು ಮತ್ತೆ ನೆಕ್ಸ್ಟ್ ಮಾಹಿತಿ ಕೊಡ್ತೀನಂತೆ. ಈ ಒಂದು ಪ್ಯಾಡ್ ಇಲ್ಲಿ ಈ ತರ ಇದೆ, ಇದು ಈ ತರ ಇದೆ. ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ, $50 ml ಇದೆಯಾ? ಇದು ಅನ್ಕೋಣ, ಇದು ನಮ್ಮ ಬ್ಲಡ್, ನಮ್ಮ ಪೀರಿಯಡ್. ಇದು ಈಗ ನಾವು ಫಸ್ಟ್ ಇದ್ರ ಮೇಲೆ ಹಾಕೋಣ. ಎಷ್ಟು ಹಾಕೋದು ಈಗ? 50 ml. ಈಗ ಸೇಮ್ ಅದೇ ಥರನೇ ಇದಕ್ಕೂ ಹಾಕೋಣ. $50 ml ಇದೆಯಾ? ಕಾಣ್ತಿದೆಯಾ? ನಾನೇನು ಇದಕ್ಕೆ ಕಡಿಮೆ ಹಾಕಿದ್ದೀನಿ, ಇದಕ್ಕೆ ಹೆಚ್ಚು ಹಾಕ್ತೀನಿ, ಆ ಥರದ್ದೇನಿಲ್ಲ. ಇದಕ್ಕೆ 50 ml ಹಾಕ್ತಾ ಇದೀವಿ. ಎಲ್ಲರೂ ಬೇಕಾದ್ರೆ ಸ್ವಲ್ಪ ಮುಂದೆ ಬಂದು ಕೂತ್ಕೊಂಡು ನೋಡ್ಬೋದು. ಇಲ್ಲಿ ನಾನಲ್ಲಿ ಸೆಂಟ್ರಿಗೆ ಬರಬೇಕು ಅಂತಿದ್ದೆ. ಅಲ್ಲಿ ನಾನು ಇದು ಹಾಕ್ತಾ ಇದ್ರೆ ಅದ್ರ ಮೇಲೆ ನೆನೆಯುತ್ತಲ್ಲ, ಸರಿ ಅನ್ಸಲ್ಲ. ಅಂದ್ರೆ ಸರಿ ಅನ್ಸಲ್ಲ ಅಲ್ಲ, ಇದು ನೀರದು ಒಣಗಿಸ್ಬೇಕು, ಮತ್ತೆ ಮರ್ಚಿಡೋದನ್ನ ಒಣಗಿಸಿಟ್ಟು ಆಮೇಲೆ ಇಡಬೇಕು. ಅದ್ರ ಸಂಬಂಧ ಇಲ್ಲೇ ನಾನು ಮಾಡ್ತಾ ಇದ್ದೀನಿ, ನೆಲದ ಮೇಲೆ ಮಾಡಬೇಡ ಅಂತ. ಈಗ ನೋಡಿ, ಈಗ ಬನ್ನಿ, ಯಾವುದು ಹೇಗಿದೆ ಅಂತ ಮುಟ್ ನೋಡಿ. ಬರ್ಬೋದು, ಇಲ್ಲಿ ಎಲ್ರು ಬರ್ಬೋದು. ಸರ್ ಇದು ಬಹಳ ಡ್ರೈ ಆಗಿದೆ. ಇದು ಬಹಳ ನೀರ್ ಬನ್ನಿ ಯಾರು ಬನ್ನಿ, ಯಾಕಂದ್ರೆ ಅನುಭವಿಸಿ ನೋಡ್ಬೇಕು, ತಪ್ಪಿಲ್ಲ. ಈ ಅವಕಾಶ ನಿಮ್ಗೆ ಮತ್ತೆ ಸಿಗಲ್ಲ.
ಸರ್ ಇನ್ನೂ ಇಷ್ಟ ಆಗಿದ್ರೆ ಯಾವ ಕಲರ್ ಮುಟ್ರಿ ನೀವು ಇದು ಇನ್ನೊಂದು ಇಲ್ಲಿ ಆಯ್ತು. ಈಗ ಇದು ನೀವು ಇದು ಹಾಕೊಂಡಿದೀರ ಅಣ್ಣ, ನೀವು ಹೊಲಕ್ಕೆ ಹೋಗ್ಬಿಟ್ಟು ಏನೋ ಬಗ್ಬಿಟ್ಟು ಏನೋ ಕೆಲಸ ಮಾಡಕ್ ಶುರು ಮಾಡ್ತೀರಿ ಅಣ್ಣ, ಏನಾಗುತ್ತೆ ಹೇಳ್ರಿ, ಇದು ನಾವು ಹಾಕಿದ 50 ml ಪೂರ್ತಿ ಹೊರಗೆ ಬರ ಶುರು ಆಗುತ್ತೆ, ಹಿಂದ್ಗಡೆ ರಕ್ತ ಕಾಣಕ್ ಶುರು ಆಗುತ್ತೆ. ಹೌದ್ರಿ? ಇದ್ರೊಳಗೂ ಸೇಮ್ ಮೆಟೀರಿಯಲ್ ಹಾಕಿರ್ತಾರೆ. ಇಲ್ಲ ತೆಗಿಯೋಣ ಅಂತ ಇಲ್ಲ ಇರ್ಲಿ. ಈ ಪ್ಯಾಡ್ ಗೊತ್ತಾಯ್ತಲ್ಲ, ಈಗ ಇದು ಇಲ್ಲೇ ಇಡೋಣ. ಇದಕ್ಕೆ ಎಷ್ಟು ಹಾಕಿದ್ದೀನಿ ಈಗ? 50 ml ಹಾಕಿದ್ದೀನಿ. ಹೇಗಿದೆ ಇದು? ಡ್ರೈ ಆಗಿದೆ. ಒಂದು ಕೆಲಸ ಮಾಡೋಣ, ನಾನು ಅವಾಗಲೇ ಹೇಳಿದೆ 12 ಗಂಟೆ ಯೂಸ್ ಮಾಡ್ಬೋದು. ಇದಕ್ಕೆ ಬಾತ್ರೂಮ್ ಬೇಕಾಗಿಲ್ಲ, ಮತ್ತೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಮತ್ತೆ ಮನೆಗೆ ಬಂದ್ರು ನೀವು ಬಿಚ್ಚೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಲ್ಲ? ಈಗ ಬೆಳಗ್ಗೆ 6 ಗಂಟೆ ಹಾಕೊಂಡಿದ್ದೀರಿ ಅಂದ್ರೆ ರಾತ್ರಿ 12 ಗಂಟೆಗೂ ಬಿಚ್ಚಬಹುದು. ಇದು ಪದೇ ಪದೇ ಬಿಚ್ಚೋ ಅವಶ್ಯಕತೆನೇ ಇಲ್ಲ. ಆದ್ರೆ ಇದು ನೀವು ಪ್ರತಿ 3 ತಾಸಿಗೊಮ್ಮೆ ಬೇಗ ಬಾತ್ರೂಮ್ ನೋಡ್ಲೇಬೇಕು, ನೀವು ಟಾಯ್ಲೆಟ್ ನೋಡ್ಲೇಬೇಕು. ಇಲ್ಲ ಅಂದ್ರೆ ಇದು ಎಲ್ರಿಗೂ ಕಾಣಿಸಕ್ ಶುರು ಆಗುತ್ತೆ. ಹೌದಲ್ಲ? ಹೌದಲ್ಲ? ಈಗ ಒಂದು ಕೆಲಸ ಮಾಡೋಣ, ನಾನು ಹೇಳ್ದೆ ಅವಾಗಲೇ 12 ಗಂಟೆ ತನಕ ಯೂಸ್ ಮಾಡ್ಬೋದು. ಹೆವಿ ಫ್ಲೋ ಇದ್ರೆ ಏನ್ ಮಾಡೋದು? ಹೆವಿ ಫ್ಲೋ ಅಂದ್ರೆ ಎಷ್ಟಾಗ್ಬಹುದು? ಮತ್ತಿನ್ನೊಂದು 50 ml ಹಾಕೋಣ. ಎಷ್ಟಿದೆ? ಮತ್ತೆ 50 ml. ಟೋಟಲ್ ಎಷ್ಟಾಯ್ತು? 100 ml ಆಗುತ್ತೆ. ಅಲ್ಲಿಂದ ಕರೀತಾ ಇದ್ದಾರೆ. ಇದು ಹೇಗಿರುತ್ತೆ ಅಂದ್ರೆ, ಈ ಪ್ಯಾಡ್ ನೀವು ಹಾಕೊಂಡ್ರೆ ನಿಮ್ಗೆ ಹಾಕೊಂಡಿದೀನಿ ಅನ್ನೋ ಅನುಭವನೇ ಬರಲ್ಲ. ಮತ್ತೆ ಕೂತ್ಕೊಂಡ್ರೆ ನಿಮ್ಗೆ ಚುಚ್ಚೋದು ಗಿಚ್ಚೋದು ಏನಾಗಲ್ಲ, ಒಂಥರ ಗಾದಿ ಮೇಲೆ ಕೂತ್ಕೊಂಡು ಫೀಲ್ ಆಗುತ್ತೆ. ಗಾದಿ ಕುಶನ್ ಗೊತ್ತಲ್ಲ, ಕುಶನ್ ಮೇಲೆ ಕೂತ್ಕೊಂಡು ಹೆಂಗ್, ಈಗ ನಿಮ್ಗೆ ಎಕ್ಸಾಂಪಲ್, ಟ್ರೈನಿಗೆ ಹೋಗಿರ್ತೀರಾ, ಜನರಲ್ ಬೋಗಿಯಲ್ಲಿ ಹಲ್ಗೆ ಇರ್ತವೆ, ಪಕ್ಕದಲ್ಲೇ ಒಂದು ಸೀಟು ಕುಶನ್ ಇರುತ್ತೆ. ನೀವ್ ಎಲ್ಲಿ ಕೂತ್ಕೋಬೇಕು ಅಂತ ಇಷ್ಟಪಡ್ತೀರಾ? ಯಾಕೆ ಹೇಳ್ರಿ? ಮೆತ್ತಗಿರುತ್ತೆ, ನಮ್ಗೆ ಒಳ್ಳೆ ಅನುಭವ ಆಗುತ್ತೆ. ಜನರಲ್ ಬೋಗಿಯಲ್ಲಿ ಒಂದೇ ಒಂದು ಕುಶನ್ ಸೀಟ್ ಇದೆ ಅಂದ್ರೆ ಎಲ್ಲರೂ ಅದಕ್ಕೆ ಕೂತ್ಕೊಳಕ್ ಇಷ್ಟಪಡ್ತಾರೆ. ಬಿಟ್ರೆ ಹಲ್ಗೆ ಮೇಲೆ ಕೂತ್ಕೊಂಡು ನಮ್ ಕುಂಡಿ ನೋವು ಬಂದ್ಬಿಟ್ಟಿರ್ತವೆ. ಹೌದಲ್ಲ? ಈಗ ಇದನ್ನ ಮುಟ್ ನೋಡ್ರಿ, ಇದು ಇನ್ನು ಏನಾರ ಕಾಣುತ್ತಾ ಅಂತ ಬಂದ್ ನೋಡ್ಬೋದು ಇಲ್ಲಿ ಬೇಕಾರೆ. ಮಾಡ್ತಿದ್ದೀರಾ? ಎಸ್, ಇದು ಇನ್ನೂ ಹಿಡಿಯುತ್ತೆ. ಇದು ಏನ್ ಹೇಳ್ರಿ? ಇದು ಹಿಡ್ದು ನಾವು ಪ್ರೆಸ್ ಮಾಡಿದ್ರೆ ಇದರಿಂದ ಏನು ಹೊರ ಬರಲ್ಲ, ಇನ್ನೂ ಹಿಡಿತು. ಇನ್ನೂ ಒಂದಷ್ಟು ಹಾಕೋಣ, ಇನ್ನೂ ಒಂದು 50 ml ಹಾಕೋಣ. ಮುಂದೆ ಬರ್ರಿ. ನಾವೆಷ್ಟು ಹಾಕಿದ್ವಿ ಮತ್ತೀಗ? 50 ml. ಟೋಟಲ್ ಎಷ್ಟಾಯ್ತು? 150 ml. ಇಷ್ಟು ಫ್ಲೋ ಯಾರಿಗಾರು ಹೋಗುತ್ತಾ? ಹೋದ್ರು ಟೋಟಲ್ 150 ml ಹಾಕಿದ್ದೀನಿ. ಈಗಲೂ ಸ್ಟಿಲ್ ಇದು ಯಾವುದೇ ತರದ್ದು ಹೊರಗಡೆ ಬಿಟ್ಕೊಡಲ್ಲ. ಸ್ವಲ್ಪ ಜೆಲ್ ಆಗ್ಬೇಕಿದು, ಒಳಗೆ ಸ್ಯಾಪ್ ಜೆಲ್ ಇದೆ. ಇದೆಲ್ಲವೂ ಜೆಲ್ ಫಾರ್ಮೇಶನ್ ಆಯ್ತು ಅಂದ್ರೆ ನಿಮ್ಗೆ ಮತ್ತೆ ಹೊರಗೆ ಬರೋ ಅನುಭವ ಆಗೋದಿಲ್ಲ. ಏನು ಬೇಡ, ಸ್ವಲ್ಪ ಹಾಕಿದ್ದಕ್ಕೆ ಇದು ಇನ್ನೂ ಹೊರ ಬಿಡ್ತಾ ಇದೆ, ಇನ್ನೂ ಬಿಡ್ತಾ ಇದೆ ಇದು. ಆದ್ರೆ ಇದು 150 ml ಹಾಕಿದ್ದೀನಿ ಆಲ್ರೆಡಿ. ಇದು ಒಂಚೂರು ಹೊರ ಬಿಡೋದೇ ಇಲ್ಲ. ಗೊತ್ತಾಯ್ತಾ? ಇದ್ರೊಳಗೆ ಇರೋದು ಮೆಟೀರಿಯಲ್ ಅದೇ ಕೊಟ್ಟಿದ್ದಾರೆ. ಅದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಹರಿಬೇಕು ಅಂದ್ರೆ ಇದು ಪ್ಲಾಸ್ಟಿಕ್. ಇಷ್ಟೇ. ಇದು ಇಷ್ಟು ಹತ್ತಿಗೆ ನೀವು 80-85 ರೂಪಾಯಿ ಕೊಡ್ತೀರಿ ಒಂದು ಪಾಕೆಟಿಗೆ. ಇದ್ರೊಳಗೆ ಸ್ಯಾಪ್ ಜೆಲ್ ಅಂತ ಹೇಳ್ತೀವಿ. ಇದು ಬಯೋಡಿಗ್ರೇಡಬಲ್. ಇದು ನಾನು ಹರಿದು ತೋರಿಸ್ತೀನಿ. ಇದು ನೋಡಿ, ಕಾಟನ್. ಇದು ಗೊತ್ತಾಗ್ತಿದೆಯಲ್ಲ ಇಲ್ಲಿ? ಇದು ಆನ್ಯಾನ್ ಸ್ಯಾನಿಟರಿ ಪ್ಯಾಡ್, ಆನ್ಯಾನ್ ಅಂತ. ಇದು ಆನ್ಯಾನ್ ಚಿಪ್. ಇದ್ರ ಬಗ್ಗೆ ನೆಕ್ಸ್ಟ್ ಇದ್ರೊಳಗೆ ಹೇಳ್ತೀನಂತೆ. ಇದು ಎಷ್ಟು ನಮಗೆ ಉಪಯುಕ್ತವಾಗುತ್ತೆ. ಈವನ್ ಕ್ಯಾನ್ಸರ್ ಸಹ ಕ್ಯೂರ್ ಮಾಡೋ ತಾಕತ್ ಇದಕ್ಕಿದೆ.
ಇದರೊಳಗೆ ಸ್ಯಾಬ್ಜೆಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದರೊಳಗೆ ಜೆಲ್ ಇರುತ್ತೆ. ಈ ಜೆಲ್ ಅಡಿಬಲ್ ಜೆಲ್, ಇದೊಂದು ಲೇಯರ್ ಆಯ್ತಾ. ಇದ್ರೊಳಗೆ ಇನ್ನೊಂದು ಲೇಯರ್ ಕಾಣ್ತಿದೆ, ಇಲ್ಲಿ ಇಲ್ಲೊಂದು ಲೇಯರ್ ಇದೆ ನೋಡಿ. ಅವೆಲ್ಲವೂ ಈಗ ನೆಂದಿರೋ ಸಂಬಂಧ ನಮ್ ಬಿಚ್ಚೋದ್ ಕಷ್ಟ ಆಗ್ತಿದೆ ನೋಡಿ. ಇವೆಲ್ಲವೂ ನಿಮ್ಗೆ ಕಾಟನ್ ಲೇಯರ್ ಇವೆಲ್ಲವೂ. ಇದು ಎಡಿಬಲ್ ಜೆಲ್. ಇದು ಇಲ್ಲ ಚಪಾತಿ ಮಾಡೋದಲ್ಲ ಇದನ್ನ. ಇಲ್ಲಿ ನೋಡಿ, ಒಳಗೆ ಇನ್ನೊಂದು ಲೇಯರ್ ಇದೆ. ಈ ಲೇಯರ್ ಎಲ್ಲವೂ ತೆಗಿಬೇಕು, ಇವೆಲ್ಲ ಸಿಗಾಕೊಂಡ್ಬಿಟ್ಟಿದೆ. ಇದು ಈಗ ಎಲ್ರ ಕೈ ಬರುತ್ತೆ ಇದು. ಇಲ್ಲಿ ನೋಡಿ, ನಿಮ್ಗೆ ಒಂಚೂರುನು ಹಸಿ ಅನುಭವ ಆಗದೇ ಇಲ್ಲ. ಏನೇಳಿ, ನಿಮ್ಗೆ ಹಸಿ ಅನುಭವ ಆಗದೇ ಇಲ್ಲ. ಇಲ್ಲಿ ನೋಡಿ, ಸ್ವಲ್ಪ ಇಲ್ಲಿ ಬಿತ್ತು, ಇದೆಲ್ಲವೂ ಎಳ್ಕೊಳಕ್ ಶುರು ಮಾಡುತ್ತೆ. ಜಲ್ಲಾಗೋಯ್ತು ಇದು. ಎಷ್ಟೇ ಬಿದ್ರು ಅದೆಲ್ಲವೂ ಎಳ್ಕೊಂಡ್ಬಿಡುತ್ತಿದ್ದು. ಇಲ್ಲಿ ಬಿದ್ದಿರೋ ನೀರು ಸಹ ಎಳ್ಕೊಂಡ್ಬಿಡುತ್ತಿದ್ದು. ಏನಲ್ರಿ, ಎಳ್ಕೊಂಡ್ಬಿಡುತ್ತೆ. ಇದು ನೀವು ಗಿಡಕ್ಕೆ ಹಾಕ್ಬೋದಮ್ಮ. ಇದು ಗಿಡಕ್ಕೆ ಹಾಕಿದ್ರೆ ಗಿಡಕ್ಕೆ ಫುಡ್ ಸಪ್ಲಿಮೆಂಟ್ ಅಂದ್ರೆ ನೀರಿನ ಕೊರತೆನ ನೀಗಿಸ್ಬಿಡುತ್ತೆ. ಇದು ನೀರು ಹಾಕ್ಬಿಟ್ರೆ ನೋಡಿ, ಇಲ್ಲಿಗ ನೀರು ಸಹ ಇದಕ್ಕೆ ಜಲ್ಲಲ್ಲಿ ಬಂದ್ಬಿಡ್ತೀಗ. ಇಲ್ಲಿ ನೀರೇ ಇಲ್ಲ, ಎಲ್ಲ ಜಲ್ಲಿಗೆ ಬಂದ್ಬಿಡ್ತಿಲ್ಲಿ. ಇದಕ್ಕೆ ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಅಬ್ಸರ್ವ್ ಆಗುತ್ತೆ. ಇದು ಯಾವ್ದೇ ತರ ಹೊರ ಬಿಡಲ್ಲ, ನೀರೇ ಬಿಡಲ್ಲ. ಇದು ಎಳ್ಕೊಳ್ಳುತ್ತೆ. ಇಟ್ಕೊಡ್ರಿ ನೋಡಿ, ನಿಮ್ ಕೈಗೆ ಸಿಗಲ್ಲ, ಅದು ಒಣಗಿದೆ. ಹೌದಾ, ಇದು ಇಷ್ಟ ಆಯ್ತು. ಈಗ ಒಂದು ಕೆಲಸ ಮಾಡೋಣ, ಇದು ಇನ್ನೂ ಎಷ್ಟು ಹಿಡಿಯುತ್ತೆ ಅಂತ ನೋಡ್ಬಿಡೋಣ. ಇದಕ್ಕೆ ಇನ್ನೂ ಒಂದು 50 ml ಹಾಕ್ಬಿಡ್ತೀನಿ ಇದಕ್ಕೆ ನೀರು. ಇದು 50 ml, ಟೋಟಲ್ 200 ml ಆಗುತ್ತೆ. ಈಗ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಇದಿನ್ನು ಎಷ್ಟು ಹಿಡ್ಕೊಳುತ್ತೆ ಅಂತ ನೋಡೋಣ. ಇದು ಇನ್ನೂ ಹಿಡಿಯುತ್ತೆ. ಇದು ಕೆಪಾಸಿಟಿನೂ ಬಹಳ ಇದೆ, 250 ml ಅಷ್ಟಿದೆ ನೋಡಿ. ನಿಮ್ಗೆ ಹೌದ್ರಿ, ನೀರಂತೂ ಇದು ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ. ಇದು ವರ್ಕಿಂಗ್ ವುಮೆನ್ಗೆ, ಅಂದ್ರೆ ಕೆಲಸ ಮಾಡಕ್ ಹೋಗ್ತಾರಲ್ಲ ಹೊರಗಡೆ, ಅವರಿಗೆ ಹೊಲದಲ್ಲಿ ಕೆಲಸ ಮಾಡಕ್ ಹೋಗ್ತಾರಲ್ಲ ಅವರಿಗೆಲ್ಲ ಎಲ್ರಿಗೂ ಬಹಳ ಒಳ್ಳೇದೆ. ಅವ್ರಿಗೆ ಎಸ್ಪೆಷಲಿ ಬಹಳ ಒಳ್ಳೇದು. ಯಾಕಂದ್ರೆ ಅವರಿಗೆ ಪದೇ ಪದೇ ಬದಲಿಸೋ ಟೈಮ್ ಇರಲ್ಲ, ಚಿಂತೆ ಇರಲ್ಲ. ಒಂದ್ಸರಿ ಹಾಕೊಂಡ್ರೆ ಮುಗೀತು, ರಾತ್ರಿ 12 ಗಂಟೆ ಮನೆಗೆ ಬಂದೆ ಚೇಂಜ್ ಮಾಡೋದು. ಮತ್ತೆ ನೆಕ್ಸ್ಟ್ ರಾತ್ರಿ ಹಚ್ಕೊಂಡ್ರೆ ಮತ್ತೆ ಬೆಳಗ್ಗೆ ಅಷ್ಟೊಳಗೆ ಬೆಳಗ್ಗೆ ಓಪನ್ ಮಾಡೋದು. ಗೊತ್ತಾಯ್ತಲ್ಲ, ದಿವಸಕ್ಕೆ 2 ಪ್ಯಾಡ್ ಹೋಗ್ತಾವೆ ಇವು. ಆದ್ರೆ ಇವೇನಿದಾವಲ್ಲ, ಇವಾಗ್ಲಿ ಇವೆಲ್ಲವೂ ಒಂದ್ ದಿವಸಕ್ಕೆ 3-4 ಪ್ಯಾಡ್ ಬೇಕೇ ಬೇಕು. ಹೆವಿ ಫ್ಲೋ ಹೋದ್ರೆ 4 ಪ್ಯಾಡ್ ಬೇಕೇ ಬೇಕು, ಇಲ್ಲಾಂದ್ರೆ 3 ಪ್ಯಾಡ್ ಆದ್ರೂ ಬೇಕೇ ಬೇಕು. ಆದ್ರೆ ಇದು ಜಸ್ಟ್ 2 ಪ್ಯಾಡ್, ಬೆಳಗ್ಗೆಯಿಂದ ರಾತ್ರಿಗೊಂದು, ರಾತ್ರಿಯಿಂದ ಬೆಳಗ್ಗೆಗೊಂದು. ಮತ್ತೆ ಇದು ಬ್ರೀದಬಲ್, ಇದು ಉಸಿರಾಡತ್ತೆ. ಇದು ನಿಮ್ಗೆ ಇಚ್ಚಿಂಗ್ ಬರಲ್ಲ, ಕಡ್ತ ಬರಲ್ಲ, ಏನು ಬರಲ್ಲ ಇದು ಅಂತ ಒಂದು ಪ್ಯಾಡ್ ಇದು. ಇನ್ನು ನೋಡಿ, ಈಗ ನಾನು ಹಾಕಿದ್ದೀನಲ್ಲ 200 ml ಹಾಕಿದ್ದೀನಿ. ಈಗಲೂ ಮುಟ್ ನೋಡ್ರಿ, ನಿಮ್ಗೆ ಕೈಯಲ್ಲಿ ಯಾರು ಹತ್ತಲ್ಲ. ಇದು ಹಿಡಿದೆ. ಹೇಗನ್ಸುತ್ತೆ ಈ ಪ್ಯಾಡ್? ಹೇಗನ್ಸುತ್ತೆ ಈ ಪ್ಯಾಡ್? ಹೇಗನ್ಸುತ್ತೆ ನಿಮ್ಗೆ? ಯಾವ್ದು ಬೆಸ್ಟ್ ಅನ್ಸುತ್ತೆ? ಇದೇ ಬೆಸ್ಟ್. ಈಗ ಇದಕ್ಕೆ 80 ಇದೆ. ಈಗ 5 ರೂಪಾಯಿ ಲೆಸ್ ಮಾಡಿದೀವಿ. ಈಗ ಅದು ಧರ್ಮಸ್ಥಳ ಸಂಘದವರಿಗೆ ಅಂತ 5 ರೂಪಾಯಿ ಲೆಸ್ ಇರುತ್ತೆ. ನಿಮ್ಗೇನಾದ್ರು ಈ ಪ್ಯಾಡ್ ಬೇಕು ಅಂದ್ರೆ ಶೀತಲ್ ಮೇಡಮ್ ಅವ್ರಿಗೆ ಹೇಳಿದ್ರೆ, ನೀವು ಒಂದು ಲೀಸ್ಟ್ ಬರೀಬೇಕು. ನೀವು ಒಂದು ಪೇಪರಲ್ಲಿ ಯಾರ್ಯಾರಿಗೆ ಪ್ಯಾಡ್ಸ್ಗಳು ಬೇಕು ಅಂತ ಹೇಳಿದ್ರೆ ಅಷ್ಟು ಜನದ ಪ್ಯಾಡ್ ಮೇಡಮ್ ಅವರು ಇಲ್ಲಿ ಅವೈಲಬಲ್ ಮಾಡ್ತಾರೆ. ಮತ್ತೆ ನಮ್ದು ಯೂಟ್ಯೂಬ್ ಚಾನಲ್ ಒಂದಿದೆ. ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು ಕರಕುಶಲ ಕೈಗಾರಿಕೆ ಅಂತ ಹೇಳಿದ್ರೆ ಎಂಬ್ರಾಯ್ಡ್ರಿ ಹಾಕೋದು, ಕುಚ್ಚು ಕಟ್ಟೋದು. ಎಷ್ಟು ಜನ ಕಟ್ತೀರಾ? ಇಲ್ಲಿ ಕುಚ್ಚು ಕಟ್ತೀರಾ? ಇನ್ನು ಹೈಯರ್ ವರ್ಷನ್ ಗೊತ್ತಾಗಬೇಕಾ? ಅಂಬಿಕಾ ಕ್ರಿಯೇಷನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾರ ಹತ್ರ ಮೊಬೈಲ್ ಇದಾವೆ ಇಲ್ಲಿ ಅಟ್ ಪ್ರೆಸೆಂಟ್? ಎಲ್ಲರೂ ಓಪನ್ ಮಾಡಿ ಯೂಟ್ಯೂಬ್. 1 ನಿಮಿಷ ಓಪನ್ ಮಾಡಿ.